ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಉಸಿರು ದಿಗ್ಗಜ ಮಹೇಂದ್ರ ಸಿಂಗ್ ಧೋನಿ ಶಾಕಿಂಗ್ ಸುದ್ದಿ ಕೊಡೋ ಸಾಧ್ಯತೆ ಇದೆ. ಇದೀಗ ಫ್ರಾಂಚೈಸಿ ಬಿಟ್ಟು ಹೊರಬರೋ ಸಾಧ್ಯತೆಗಳಿವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. 2008ರಲ್ಲಿ ನಡೆದ IPL ಉದ್ಘಾಟನಾ ಆವೃತ್ತಿಯಿಂದಲೂ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಅವರನ್ನು ತಲಾ ಅಂತ ಕರೀತಾರೆ. 2007 T20 ವಿಶ್ವಕಪ್ ಗೆಲುವಿನ ರೂವಾರಿಯಾಗಿದ್ದ ಮಹಿ ಮೊದಲ ಆವೃತ್ತಿಯಲ್ಲೇ 6 ಕೋಟಿ ರೂಪಾಯಿಗೆ CSK ಫ್ರಾಂಚೈಸಿಗೆ ಬಿಕರಿಯಾಗಿದ್ದರು. ಆಗಿನಿಂದ ಈವರೆಗೆ CSK ಫ್ರಾಂಚೈಸಿಯಲ್ಲೇ ಇದ್ದಾರೆ. ತಂಡದ ಪರ ಅತಿ ಹೆಚ್ಚು ರನ್ ಗಳಿಸಿದ ಹಾಗೂ ಅತಿ ಹೆಚ್ಚು ಪಂದ್ಯಗಳನ್ನು ಆಡಿದ ಹೆಗ್ಗಳಿಕೆಯನ್ನು ಕೂಡ ಹೊಂದಿದ್ದಾರೆ. ಆದರೆ ಈಗ CSK ಹಾಗೂ ಧೋನಿ ಅವರ ನಡುವೆ ಬಿರುಕುಂಟಾಗಿದ್ದು ಮಾಹಿ ಫ್ರಾಂಚೈಸಿಯನ್ನೇ ಬಿಟ್ಟು ಬರುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಓಕೆ, CSKಗೆ ಧೋನಿ ಟಾಟಾ ಗುಡ್ ಬೈ ಹೇಳ್ತಾ ಇದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ತೊರೆಯುತ್ತಾರಾ ಧೋನಿ? ಚೆನ್ನೈಗೆ 19-20 ವರ್ಷಗಳಿಂದ ಹೆಗಲು ಕೊಟ್ಟಿರೋ ಧೋನಿ CSK ಫ್ರಾಂಚೈಸಿಯಲ್ಲಿ 25% ಪಾಲುದಾರಿಕೆ ಕೇಳಿದ MSD. ಕ್ಯಾಪ್ಟನ್ ಕೂಲ್ ಬೇಡಿಕೆ ತಿರಸ್ಕರಿಸಿದ CSK ಮ್ಯಾನೇಜ್ಮೆಂಟ್. ಧೋನಿ ಕೇಳಿದ 25%, ಮ್ಯಾನೇಜ್ಮೆಂಟ್ ಒಪ್ಪಿದ್ದು 4%ಗೆ. 25 ಬೇಡ, ಕನಿಷ್ಠ 20% ಪಾಲುದಾರಿಕೆ ಕೊಡಿ ಅಂತ ಧೋನಿ ಹೇಳ್ತಾರೆ. 5.5ಕ್ಕಿಂತ ಹೆಚ್ಚು ನೀಡಲು ಸಾಧ್ಯವಿಲ್ಲ ಅಂತೇಳಿ ಟೀಮ್ ಹೇಳುತ್ತೆ. ಧೋನಿ ಹಾಗೂ ಮ್ಯಾನೇಜ್ಮೆಂಟ್ನ ಮಾತುಕತೆಗೆ ಬ್ರೇಕ್ ಬಿದ್ದಿದೆ. ಹಲವು ವರ್ಷಗಳ ಸಂಬಂಧಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ವೀಕ್ಷಕರು, ಒಂದು ಮಾತು ಹೇಳ್ತೀನಿ. ಧೋನಿ ಇವತ್ತು ಕೋಟಿ ಸಂಪಾದನೆ ಮಾಡ್ತಾರೆ. ಆದರೆ ಅವರಿಗೆ ಜೀವಮಾನದ ಫಸ್ಟ್ ಆ್ಯಡ್ ಕೊಟ್ಟಿದ್ದು ಯಾರು ಗೊತ್ತಾ? ಮೈಸೂರು ಸ್ಯಾಂಡಲ್ ಸೋಪ್. ಈ ಧೋನಿಗೆ ಫಸ್ಟ್ ಪ್ರೈಸ್ ಕ್ಯಾಚ್ ಏನು ದೊಡ್ಡ ಮಟ್ಟದ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದು ಯಾರು ಗೊತ್ತಾ? ರೆಬಲ್ ಸ್ಟಾರ್ ಅಂಬರೀಷ್. ಈಗಲೂ ಮೈಸೂರು ಸ್ಯಾಂಡಲ್ ಸೋಪ್ ಅವರು 2 ಲಕ್ಷದ ಆ್ಯಡಲ್ಲಿ ಅವರನ್ನು ರಾಯಭಾರಿ ಮಾಡ್ತಾರೆ. 2 ಲಕ್ಷ ಕೊಟ್ಟು ರಾಯಭಾರಿ ಮಾಡ್ತಾರೆ. ಮುಂದೆ ಅವರು ದೊಡ್ಡ ಸ್ಟಾರ್ ಆಗ್ತಾರೆ. ಅದೆಲ್ಲ ಬ್ರೇಕ್ ಆಗುತ್ತೆ. ಮತ್ತೊಂದು ಇವತ್ತು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೂ ಒಂದು ಸಂಬಂಧ ಇದೆ, ಹಾಗೆಯೇ ಯಶ್ಗೂ ಒಂದು ಸಂಬಂಧ ಇದೆ. ಟಾಕ್ಸಿಕ್ ಗೆಲ್ಲಿಸಿ. ಎಸ್ ವೀಕ್ಷಕರೇ, ಇದು ಇವತ್ತಿನ ಬಿಗ್ ಭಾರತ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತೋ. ಶುಭರಾತ್ರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.